ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಮುಂಗಾರು ಪೂರ್ವ ಮಳೆ ಬೆಂಗಳೂರಿನಲ್ಲಿ ಭರ್ಜರಿಯಾಗಿ ಆರ್ಭಟಿಸ್ತಾ ಇದೆ. ಆದರೆ ಇವತ್ತು ಸಿಲಿಕಾನ್ ಸಿಟಿ ಆಲಿಕಲ್ಲು ಮಿಶ್ರಿತ ಮಳೆಗೆ ಸಾಕ್ಷಿಯಾಯಿತು. ಸಾಮಾನ್ಯ ಮಳೆಯನ್ನೇ ತಡೆಯದ ನಗರ ಆಲಿಕಲ್ಲು ಮಳೆಗೆ ಅಕ್ಷರಶಃ ತತ್ತರಿಸಿತು. ಕಳೆದ 4 ದಿನಗಳಿಂದ ಬೆಂಗಳೂರಿನಲ್ಲಿ ಸಂಜೆ ವೇಳೆ ಭೇಟಿ ಕೊಡ್ತಿರೋ ವರುಣದೇವ ಇವತ್ತು ಸ್ವಲ್ಪ ಜಾಸ್ತಿಯಾಗಿ ಗುಡುಗ್ದ. ನಗರದ ಹಲವೆಡೆ ಇಂದು ಆಲಿಕಲ್ಲು ಸಹಿತ ಮಳೆ ಅವಾಂತರವನ್ನೇ ಸೃಷ್ಟಿಸಿತು. ಬಿರುಗಾಳಿ ಸಹಿತ ಮಳೆ ಬಿದ್ದ ಕಾರಣ ನಗರದ ಕೆಲವೆಡೆ ಮರಗಳು ಧರೆಗುರುಳಿದ್ವು. ಬಸವನಗುಡಿ, ಆನೆಪಾಳ್ಯ, ಅಮೃತಹಳ್ಳಿ ಸೇರಿದಂತೆ ಕೆಲವು ಬಡಾವಣೆಗಳಲ್ಲಿ ಮರಗಳು ಬಿದ್ದ ಪರಿಣಾಮ ಜನರು ತೊಂದರೆ ಅನುಭವಿಸಿದ್ರು. ಇನ್ನು ಅಮೃತಹಳ್ಳಿ ಬಳಿ ರಿಲಯನ್ಸ್ ಮಳಿಗೆ ಮೇಲೆ ಮರ ಬಿತ್ತು. ಅಲ್ಲದೆ ನಗರದ ಸೇಂಟ್ ಜಾನ್ ರಸ್ತೆ, ಕ್ಯುಂಬಿಗಲ್ ರೋಡ್, ನಾಗಸಂದ್ರ ಸರ್ಕಲ್, ಯಡಿಯೂರು ಕೆರೆ ಬಳಿಯೂ ಮರ ಬಿದ್ದ ಪರಿಣಾಮ ಅವಾಂತರ ಸೃಷ್ಟಿಯಾಯಿತು. ಇನ್ನು ಇಂದಿರಾನಗರ, ರಾಮಸ್ವಾಮಿ ಪಾಳ್ಯ, ಮಾಗಡಿ ರಸ್ತೆಯ ಚೋಳಪಾಳ್ಯಗಳಂತಹ ತಗ್ಗು ಪ್ರದೇಶಗಳಲ್ಲಿ ಮೋರಿಗಳು ತುಂಬಿ ಮನೆಗಳಿಗೆ ಕೊಚ್ಚೆ ನೀರು ನುಗ್ಗಿ ನಿವಾಸಿಗಳು ಪರದಾಡಿದ್ರು. ಈ ಮಳೆ ಇಳೆಗೆ ತಂಪೇರಿತು ಅನ್ನೋದೇನೂ ನಿಜ. ಆದರೆ ವರ್ಷಧಾರೆ ಮುಸ್ಸಂಜೆ ಹೊತ್ತಿನಲ್ಲಿ ಕತ್ತಲು ಸೃಷ್ಟಿಸಿ ಹೋಯಿತು. ಮೆಟ್ರೋ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಮಳೆಯಲ್ಲಿ ಸಖತ್ ತೊಂದರೆ ಅನುಭವಿಸಿದವರು ಅಂದರೆ ವಾಹನ ಸವಾರರು. ಮಳೆಯಿಂದಾಗಿ ಸಂಚಾರ ದಟ್ಟಣೆ ತೀವ್ರವಾಗಿತ್ತು. ಸರಿಯಾದ ಸಮಯಕ್ಕೆ ಮನೆಗೆ ತಲುಪಲಾಗದೆ ಜನ ಪರದಾಡಿದ್ರು. ಇನ್ನು ಮಳೆ ಆಯಿತು ಅಂದ್ರೆ ಬೆಂಗಳೂರಿನಲ್ಲಿ ಹೆಚ್ಚು ಪರದಾಡೋರು ವಾಹನ ಚಾಲಕರು. ಅದು ಸಂಜೆ ವೇಳೆ ಆಫೀಸ್ನಿಂದ ಜನರು ವಾಪಸ್ ಆಗೋ ವೇಳೆ ಮಳೆ ಆಯಿತು ಅಂದ್ರೆ ತಾಪತ್ರಯ ಕೇಳೋದೇ ಬೇಡ. ವಾಹನ ಸಂಚಾರ ಅಸ್ತವ್ಯಸ್ತ, ಟ್ರಾಫಿಕ್ ಜಾಮ್. ಮಳೆ ಬಿದ್ದಿದ್ರಿಂದ ಆಫೀಸ್ ಅವ್ರಿಗೆ ಹೋಗಿ ಮಾಡೋಕ್ಕೆ ತುಂಬ ಕಷ್ಟ ಆಗತ್ತೆ. ಸೊ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಮಳೆ ಇದೇ ಟೈಮಿಗೆ ಬರಬೇಕು ಅದೇ ಟೈಮಿಗೆ ಬರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇರ್ತಾ ಇರುತ್ತೆ. ಆದರೆ ಆಫೀಸ್ ಟೈಮಲ್ಲಿ ತುಂಬ ಹೋಗೋಕ್ಕೆ ಬರೋಕ್ಕೆ ಈ ಥರ ಟ್ರಾಫಿಕ್ ಜಾಮ್ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ ವರ್ಕರ್ಸ್. ಕೆಆರ್ ಸರ್ಕಲ್, ಶಿವಾಜಿನಗರಗಳಲ್ಲಿ ಮೆಜೆಸ್ಟಿಕ್ ಸುತ್ತಮುತ್ತ ಆಲಿಕಲ್ಲು ಮಳೆಯಾಯಿತು. ಆದರೆ ಬಹಳ ಹೊತ್ತು ಮಳೆ ಬಿದ್ದು ರಸ್ತೆಗಳಲ್ಲಿ ನೀರು ನಿಂತಿತ್ತು. ಪರಿಣಾಮ ವಾಹನ ಸವಾರರಿಗೆ ವಾಹನ ಚಾಲನೆ ಕಷ್ಟವಾಗ್ತಿತ್ತು. ಕಚೇರಿ ಕೆಲಸ ಮುಗಿಸಿ ಮನೆಗೆ ಹೋಗಬೇಕಾದವರು ಟ್ರಾಫಿಕ್ನಲ್ಲಿ ಸಿಕ್ಕೊಂಡು ಪರದಾಡಿದ್ರು. ತುಂಬ ಕಷ್ಟ ಆಗುತ್ತೆ ಸರ್. ನಮ್ಮ ವ್ಯಾಲ್ಯೂಯೇಷನ್ ಮುಗಿದು 3 o'clockಗೆ ಮುಗಿದೆ. ನಾವು 3 to 5ವರೆಗೂ ಕಾಲೇಜಲ್ಲೇ ವೇಟ್ ಮಾಡ್ತಾ ಇದ್ವಿ. ಸೊ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದು ಅಲ್ಲದೆ ಟ್ರಾಫಿಕ್ ಬೇರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇನ್ನು ಸೆಂಟ್ರಲ್ ಕಾಲೇಜಿನ ಕೆಲವು ಕಟ್ಟಡಗಳಲ್ಲಿ ಸೂರಿನಿಂದ ಮಳೆ ನೀರು ಸೋರಿ ಹಲವು ಕಡತಗಳು ನಾಶವಾಗಿವೆ. ಅದರಲ್ಲೂ ಕಾನೂನು ವಿಭಾಗ ಕಟ್ಟಡದಲ್ಲಿಟ್ಟಿದ್ದ ಮೌಲ್ಯಮಾಪನ ಮಾಡಿದ್ದ ಹಲವು ಉತ್ತರ ಪತ್ರಿಕೆಗಳು ಮಳೆ ನೀರಲ್ಲಿ ನೆಂದು ಹೋದ್ವು. ಬಿಬಿಎಂಪಿ ಸಿಬ್ಬಂದಿ ಸಾಧ್ಯವಾದ ಕಡೆಗಳಲ್ಲೆಲ್ಲ ಸಾರ್ವಜನಿಕರ ನೆರವಿಗೆ ಧಾವಿಸಿ ಸಮಸ್ಯೆ ಪರಿಹರಿಸಿದ್ರು. ಆದರೆ ಹೆಚ್ಚಿನ ಕಡೆ ಪಾಲಿಕೆ ಸಿಬ್ಬಂದಿ ಹೋಗಲಾಗದೆ ಜನ ತೊಂದರೆ ಅನುಭವಿಸಿದ್ರು. ಮೆಟ್ರೋ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇನ್ನು ಮಳೆಯಿಂದಾಗಿ ಮರ ಉರುಳಿದ ಪರಿಣಾಮ ಹರೀಶ್ ಅನ್ನೋರ ಕಾರು ಜಖಂಗೊಂಡಿದೆ. ಕಾರು ತೆಗೆಯಲಾಗದೆ ಇವರು ಪರದಾಡ್ತಾ ಇದ್ದಾರೆ. ಬಿಬಿಎಂಪಿ ಸಿಬ್ಬಂದಿಗೆ ಇವರು ಕರೆ ಮಾಡಿದ್ರೂ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಬೆಂಗಳೂರಿನಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ನಲ್ಲಿ ತೊಡಗಿದ್ದವರ ಮೇಲೆ ಕ್ರೈಂ ಬ್ರಾಂಚ್ ಪೊಲೀಸರು ದಾಳಿ ಮಾಡಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ನ ಸಂಗಮ್ ಅಸೋಸಿಯೇಟ್ಸ್ ಸಮೀಪ ಕ್ರಿಕೆಟ್ ಬೆಟ್ಟಿಂಗ್ ನಡೀತಾ ಇದ್ದ ಮಾಹಿತಿ ಪಡೆದ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದಾರೆ. ಶಂಕರನಗರ ನಿವಾಸಿ ಕಿರಣ್, ಮಂಜು ಬಂಧಿತರು. 4,10,000 ನಗದು, 1 ಟಿವಿ ಮತ್ತು 2 ಮೊಬೈಲ್ಗಳನ್ನು ಬಂಧಿತರಿಂದ ವಶಪಡಿಸಿಕೊಳ್ಳಲಾಗಿದೆ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಬಿಡಿಎ ಸದಾ ಒಂದಿಲ್ಲೊಂದು ವಿವಾದದಲ್ಲಿ ಸಿಲುಕಿರುತ್ತೆ. ಈ ಬಾರಿ ಇದು ಮತ್ತೆ ಸುದ್ದಿ ಮಾಡಿದೆ. ಬಡವರಿಗಾಗಿ ಫ್ಲಾಟ್ ಹಂಚಿಕೆ ವಿಷಯವಾಗಿ ವಿಚಿತ್ರ ನಿಯಮಗಳನ್ನು ರೂಪಿಸಿ ಆಕಾಂಕ್ಷಿಗಳನ್ನು ಹೈರಾಣಾಗಿಸಿದೆ.
ಫಾರ್ಮ್ ಹಿಡ್ಕೊಂಡು ನಿಂತಿರೋ ಇವರೆಲ್ಲ ಸೂರು ಸಿಗುತ್ತೆ ಅಂತ ಕನಸು ಕಂಡಿದ್ರು. ಆರ್ಥಿಕವಾಗಿ ದುರ್ಬಲರಾಗಿರೋರಿಗೆ ಬಿಡಿಎ ಕೊಡಮಾಡುವ ಫ್ಲಾಟ್ನಲ್ಲಿ ಸ್ವಂತಕ್ಕೊಂದು ಮನೆ ಸಿಗುತ್ತೆ ಅಂತ ಆಸೆ ಪಟ್ಟಿದ್ರು. ಆದ್ರೆ ಏನ್ ಮಾಡೋದು? ಈ ಆಕಾಂಕ್ಷಿಗಳ ಆಸೆ ಕೈಗೂಡುವ ಲಕ್ಷಣಗಳೇ ಕಾಣ್ತಿಲ್ಲ. ಯಾಕಂದ್ರೆ ಬಿಬಿಎಂಪಿ ಅಂಥದ್ದೊಂದು ಶಾಕ್ ಕೊಟ್ಟಿದೆ. ಈ ಯೋಜನೆಯಡಿ ಫ್ಲಾಟ್ನಲ್ಲಿ ಮನೆ ಸಿಗಬೇಕು ಅಂದ್ರೆ ಆಕಾಂಕ್ಷಿಗಳು ಕನಿಷ್ಠ 10 ವರ್ಷ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ವಾಸ ಮಾಡಿರ್ಬೇಕಂತೆ. ಇಲ್ಲದೇ ಇದ್ರೆ ಅಂತಹವರಿಗೆ ಫ್ಲಾಟ್ ಸಿಗೋಲ್ಲ ಅಂತ ಹೇಳಿದೆ. ಇದರಿಂದ ಅರ್ಜಿ ಪಡೆದ ಆಕಾಂಕ್ಷಿಗಳು ಕಂಗಾಲಾಗಿದ್ದಾರೆ. ನಾವು ಹಂಪಾಪುರದ ಕಡೆ ಇರೋರು, ನಾವು ಈ ಕಡೆ ಬಂದು ಬಾಡಿಗೆಲಿದ್ದೀವಿ. ಬಾಡಿಗೆ ಮನೆಯವರು ಒಂದು ಸ್ವಂತ ಮನೆ ಮಾಡ್ಕೋಬೇಕು ಅಂದಾಗ ನಮಗೂ ಆಸೆ ಇರುತ್ತೆ. ಅಲ್ಲಿರೋರು ಇವಾಗ ಅಲ್ಲಿ ಅಡ್ರೆಸ್ಸೇ ಕೊಡ್ಬೇಕು, ನಾವು ಇವಾಗ ಇಲ್ಲಿದ್ದು ಕೊಡೋಕ್ಕಾಗಲ್ಲ. ಇಲ್ಲಿ ಬಂದಿದ್ದೀವಲ್ಲ, ನಾವು ಕೊಡಲೇಬೇಕು ಇವಾಗ. ಆದರೆ ಬೇರೆಯವ್ರಿಗೆ ಕಾರ್ಪೊರೇಷನ್ನವ್ರಿಗೆ ಬೇಕು, ನಮಗೆ ಬೇಡ ಅಂತ ಅಂದರೆ ಯಾವ ಥರ ನ್ಯಾಯ ಇದು? ನಮಗೂ ಬೇಕಲ್ವಾ ಒಂದು ಮನೆ ಅಂತ ನಾವು ಮಾಡ್ಕೋಬೇಕು. ರಾಜ್ಯದಲ್ಲಿರೋ ಇತರೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಇಂತಹ ನಿಬಂಧನೆಗಳನ್ನ ಹಾಕಿರುವಂತೆ. ಸಾಮಾನ್ಯವಾಗಿ ಇಂತಹ ಯೋಜನೆಯಡಿ ಮನೆ ಸಿಗಬೇಕಂದ್ರೆ ಆಕಾಂಕ್ಷಿಗಳು ರಾಜ್ಯದಲ್ಲಿ 15 ವರ್ಷ ನೆಲೆಸಿರಬೇಕಂತೆ. ಆದ್ರೆ ಬಿಡಿಎ ಮಾತ್ರ ವಿಚಿತ್ರವಾದ ನಿಯಮ ಮಾಡಿರೋದು ಇವರ ನಿತ್ಯ ಕೆಡಿಸಿದೆ. ಜೊತೆಗೆ ಆರ್ಥಿಕವಾಗಿ ದುರ್ಬಲ ಇರೋರು ಉದ್ಯೋಗ ದೃಢೀಕರಣ ಪತ್ರವನ್ನ ನೀಡಬೇಕಂತೆ. ಬ್ಯಾಂಗ್ಳೂರಲ್ಲಿ ಈಗ ಮನೆ ನಾವು ಕಟ್ಟಬೇಕಾದ್ರೆ ಬ್ಯಾಂಗ್ಳೂರಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ, ಯಾರಿಗೆ ಮನೆ ಇಲ್ಲ ಅವ್ರಿಗೆ ಫಸ್ಟ್ ನಾವು ಆದ್ಯತೆ ಕೊಡಿ ಅಂತ ಹೇಳಿ ಬ್ಯಾಂಗ್ಳೂರಲ್ಲಿ ರೆಸಿಡೆಂಟ್ಸ್ ಇರಬೇಕಂತ ಒಂದು ಇದೆ. ಸಣ್ಣ ಮನೆಗೆ ಅಫೋರ್ಡೆಬಲ್ ಹೌಸಿಂಗ್ ಇರೋದ್ರಿಂದ ಇಕಾನಮಿಕಲಿ ವೀಕರ್ ಯಾರಿದ್ದಾರೆ ಅವ್ರಿಗೂ ಸಿಗಬೇಕು. ಲೆಸ್ ದೆನ್ 1 lakh ಯಾರಿಗೆ ಇನ್ಕಮ್ ಇದೆ ಅಷ್ಟು ಮಾತ್ರ ಸರ್ಟಿಫಿಕೇಟ್ ಇದ್ದರೆ ಸಾಕು ಅಂತ ನಾವು ಹೇಳಿದ್ದೀವಿ. ಏನು ಕೆಲಸ ಮಾಡ್ತಾರಂತ ಬ್ಯಾಂಕ್ ಅವರು ಕೇಳ್ತಾರೆ, ಅಂದರೆ ಏನು ಕೆಲಸ ಮಾಡ್ತಾರಂತ ಅಷ್ಟೇ ಅವ್ರು ಕೇಳ್ತಾ ಇರ್ಬೋದು ಹೊರತು ಇನ್ಕಮ್ ತೋರಿಸ್ತಾರೆ. ಒಟ್ನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಸ್ವಂತಕ್ಕೊಂದು ಮನೆ ಸಿಗುತ್ತೆ ಅಂತ ಕನಸು ಕಂಡ ಇವರ ಆಸೆಗೆ ತಣ್ಣೀರೆರಚಿದಂತಾಗಿದೆ. ಬಿಡಿಎ ವಿಧಿಸಿರೋ ಷರತ್ತುಗಳಿಗೆ ಆಕಾಂಕ್ಷಿಗಳು ಹಿಡಿ ಶಾಪ ಹಾಕ್ತಿದ್ದಾರೆ. ವೆಂಕಟರಮಣ್, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಕರ್ನಾಟಕದಲ್ಲಿನ ಚಿನ್ನದ ದರ ನೋಡೋಣ ಬನ್ನಿ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 26,450 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 22 ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ 200 ರೂಪಾಯಿ ಇಳಿಕೆಯಾಗಿದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 29,250 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 200 ರೂಪಾಯಿ ಇಳಿಕೆಯಾಗಿದೆ. ಈಗ ಒಂದು ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.